ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬರಂತೂ ವಿಲನ್ ಇರ್ತಾರೆ. ಯಾರು ಗೊತ್ತಾ? ಅದು ಕೋಪ ಅನ್ನೋದು. ಈ ಕೋಪ ಅನ್ನೋದು ವಿಲನ್ ಯಾಕೆ ಅಂದರೆ, ಎಲ್ಲ ಪ್ರಾಬ್ಲಮ್ಸ್ಗೂ ಅನಾಹುತ ಆಗೋದೇ ಈ ಕೋಪದಿಂದ. ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ? ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗುತ್ತೆ. ನಮ್ಮ ಫ್ರೀಕ್ವೆನ್ಸಿ ಡೌನ್ ಆದಾಗ ಏನಾಗುತ್ತೆ? ನಮ್ಮ ಮ್ಯಾನಿಫೆಸ್ಟೇಷನ್ ನಡೆಯಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ, ಕೋಪ ಮಾಡ್ಕೊಂಡಿದ್ರೆ ನಮಗೆ ಕೋಪ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗಳನ್ನೇ ನಮ್ಮ ಮುಂದೆ ತಂದುಕೊಡುತ್ತೆ. ಅಂದರೆ ನಾವು ಆ ಥರದ ಒಂದು ಪರಿಸ್ಥಿತಿಗಳನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ನಮ್ಮ ಜೀವನದಲ್ಲಿ. ಸೊ ಹಾಗಾಗಿ ನಿಮ್ಮಲ್ಲೇನಾದರೂ ಜಾಸ್ತಿ ಕೋಪ ಇದೆ ಅಂತ ಅಂದರೆ ಇಮಿಡಿಯೇಟಾಗಿ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಹೇಗೆ ಅಂತೀರಾ? ಕೋಪ ಬಂದಾಗ ಅದು ಯಾರಿಂದ ಬೇಕಾದ್ರೂ ಬರಲಿ, ಗಂಡನಿಂದ, ಹೆಂಡತಿಯಿಂದ, ಅತ್ತೆಯಿಂದ, ಮಕ್ಕಳಿಂದ, ಫ್ರೆಂಡ್ಸಿಂದ, ಯಾರಿಂದ ಬೇಕಾದ್ರೂ ಬರಲಿ, ಅದು ನಮಗೆ ಬೇಕಾಗಿಲ್ಲ. ಆದರೆ ಕೋಪ ಅನ್ನೋದು ಬಂತು ಅಂದರೆ ಇಮ್ಮಿಡಿಯೇಟಾಗಿ ಎಲ್ಲಾದರೂ ಒಬ್ಬರೇ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಳ್ಳಿ, ಕೂತ್ಕೊಂಡು ಜಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಫೋಕಸ್ ಮಾಡಿ. ಹಾರ್ಟ್ ಟು ಬ್ರೈನ್ ಕೋಹರೆನ್ಸ್ ಬ್ರೀತಿಂಗ್ ಅಂತೀವಿ. ಅದು ಹೇಗೆ ಅಂದರೆ, ಹಾರ್ಟಿಂದ ಹೀಗೆ ಹಾರ್ಟಿಂದ ಬ್ರೈನ್ಗೆ ಬ್ರೀತ್ ಇನ್ ಮಾಡಿಕೊಂಡು ಬಾಯಿಂದ ಬ್ರೀತ್ ಔಟ್ ಮಾಡ್ತಾ ಬ್ರೈನಿಂದ ಹಾರ್ಟ್ಗೆ ಬರೋದು. ಇದನ್ನು ಒಂದು 10 ಸಲ ಮಾಡಿ, ಆಮೇಲೆ ನೋಡಿ ಕೋಪ ಎಲ್ಲಿರುತ್ತೆ ಅಂತ. ಹೀಗೆ ಹೋಗಿರುತ್ತೆ ಕೋಪ. ಬೇಕಾಗಿಲ್ಲ ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ? ಅವರಿಂದ ನಮಗೆ ಕೋಪ ಬಂತು, ನಾವು ಅವ್ರ ಮೇಲೆ ಕೂಗಾಡಿದ್ವಿ, ಅವ್ರು ನಮ್ಮ ಮೇಲೆ ಕೂಗಾಡಿದ್ರು, ಜಗಳಗಳು, ಬರೀ ಇದೇ ಆಗುತ್ತೆ ಜೀವನ ಎಲ್ಲ. ಖುಷಿಯಾಗಿರೋದು ಯಾವಾಗ ಅಲ್ವಾ? ಆ್ಯಂಡ್ ಇನ್ನೊಂದೇನೆಂದರೆ, ಈ ಕೋಪ ಮಾಡ್ಕೊಂಡಾಗ ಏನಾಗುತ್ತೆ, ಆ ಕೋಪ ಅನ್ನೋದು, ಆ ಎಮೋಷನ್ ನಮ್ಮ ಮೇಲೆ ರಿಯಾಕ್ಟ್ ಆಗುತ್ತೆ. ನಮ್ಮ ಬಾಡಿಲೇ ಯಾವುದೋ ಒಂದು ಪಾರ್ಟಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಈಗ ನಿಮಗೆ ಬಾಡಿಲಿ ಏನೆಲ್ಲ ನೋವುಗಳಿದೆ, ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಎಸ್ಪೆಷಲಿ ಕೋಪದಿಂದ ಬರೋದೇ ಜಾಸ್ತಿ. ಕೋಪ ಇರೋರಿಗೆಲ್ಲ ಜಾಯಿಂಟ್ಸಲ್ಲಿ ಪೇಯ್ನ್ ಇರುತ್ತೆ. ಆ ಕೋಪನ ಜಾಸ್ತಿ ಹಿಡಿದಿಟ್ಕೊಂಡ್ರೆ, ಸಪ್ರೆಸ್ ಮಾಡಿ ಇಟ್ಕೊಂಡ್ರೆ, ಸಪ್ರೆಸ್ಡ್ ಆ್ಯಂಗರ್ ಅಂತೀವಲ್ಲ, ಆ ಥರ ಜಾಸ್ತಿ ಕೋಪನ ಹಿಡಿದಿಟ್ಕೊಂಡವ್ರಿಗೆಲ್ಲ ಆರ್ಥ್ರೈಟಿಸು, ರುಮೆಟಾಯ್ಡ್ ಆರ್ಟಿಸ್, ಈ ಥರ ಜಾಯಿಂಟ್ ಪೇನ್ಸ್ ಇರುತ್ತೆ. ಎಲ್ಲ ಪ್ರತಿಯೊಂದು ಜಾಯಿಂಟ್ಸಲ್ಲಿ ಇರುತ್ತೆ. ಅಂಥವರಲ್ಲಿ ಕೋಪನ ಸಪ್ರೆಸ್ ಮಾಡಿ ಇಟ್ಕೊಂಡಿರ್ತಾರೆ. ಜಸ್ಟ್ ಅದನ್ನು ರಿಲೀಸ್ ಮಾಡಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ.